ಹಲೋ ನಮಸ್ಕಾರ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಿದೆ. ಅದರಲ್ಲೂ ರಾಜ್ಯ ಸರ್ಕಾರ ಗೃಹ ಜ್ಯೋತಿಯಲ್ಲಿ 100 ಯೂನಿಟನ್ನು ಪ್ರತಿ ಗ್ರಾಹಕರಿಗೂ ಉಚಿತವಾಗಿ ನೀಡುತ್ತಿದೆ ಮತ್ತು ವಾರ್ಷಿಕವಾಗಿ ಆ ಗ್ರಾಹಕ ಬಳಸಿರುವ ವಿದ್ಯುತ್ತಿನ ಆಧಾರದಲ್ಲಿ ಅವರಿಗೆ ಸರಾಸರಿ ನಿಗದಿಯಾಗಿದ್ದು ಅಷ್ಟು ಉಚಿತ ವಿದ್ಯುತ್ತನ್ನು ನೀಡ್ತಾರೆ. ಆದರೆ ಕಳೆದ ತಿಂಗಳು ಅಂದರೆ ಏಪ್ರಿಲ್ ಮತ್ತು ಮೇ ತಿಂಗಳ ಮಧ್ಯೆ ಬಳಕೆಯಾಗಿರುವಂಥ ವಿದ್ಯುತ್ತಿನ ಬಳಕೆದಾರರಿಗೆ ಈಗ ಒಂದಿಷ್ಟು ಹವಾರುವಂಥ ಸ್ಥಿತಿ ಬಂದಿದೆ. ಭಾಗ್ಯನಗರದಲ್ಲಿ ಒಂದಿಷ್ಟು ಬಡ ಕುಟುಂಬಗಳು ಕೇವಲ 1-2 ಬಲ್ಬು ಮತ್ತು ಒಂದು ಫ್ಯಾನನ್ನು ಇಟ್ಕೊಂಡಿರುವಂಥ ಕುಟುಂಬಗಳಿಗೆ ಒಟ್ಟು 2614 ರೂಪಾಯಿ ಬಂದಿರೋದು ಅವರಿಗೆ ಅಚ್ಚರಿ ನೀಡಿದೆ. ಈ ಮೊದಲು ಅವರಿಗೆ 0 ಬರ್ತಾಯಿತ್ತು. ಒಟ್ಟು ಅವರ ವಾರ್ಷಿಕ ಬಳಕೆ ಇರುವಂಥದ್ದು ಏನು ಫಾತಿಮಾ ಬೇಗಮ್ ಅನ್ನೋದು ಒಟ್ಟು 39 ಯೂನಿಟನ್ನು ಬಳಕೆ ಮಾಡ್ತಾರೆ ಅಂತ ಇತ್ತು. ಅದು ಅರ್ಹತೆಗೆ ಏನು ಗೃಹ ಜ್ಯೋತಿ ಯೋಜನೆಗೆ ಅರ್ಹತೆ ಹೊಂದಿತ್ತು. ಆದರೆ ಕಳೆದ ತಿಂಗಳು ಅವರಿಗೆ 80 ರೂಪಾಯಿ ಹೆಚ್ಚುವರಿ ಬಂದಿತ್ತು, ಅದನ್ನು ಭರ್ತಿ ಮಾಡಿದ್ರು. ಆದರೆ ಈ ತಿಂಗಳು ಅವರಿಗೆ 2614 ರೂಪಾಯಿ ಬಂದಿದ್ದು ಆ ಕುಟುಂಬ ತೀರಾ ಸಂಕಷ್ಟದಲ್ಲಿ ಈಗ ಸಂಕಟ ಪಡುವಂತಾಗಿದೆ. ಈಗಾಗಲೇ ಮೇ 23ಕ್ಕೆ ಏನು ಬಿಲ್ ಪಾವತಿಸುವ ಕೊನೆಯ ದಿನ ಆಗಿತ್ತು. ಆ ಸಂದರ್ಭದಲ್ಲಿ ಅವರು ಬಿಲ್ ಪಾವತಿಸಲು ಸಹ ಹಣವಿಲ್ಲದೆ ಪರದಾಡ್ತಾ ಇದ್ದು ಮತ್ತು ಇಷ್ಟು ಪ್ರಮಾಣದಲ್ಲಿ ನಾವು ಇರೋದೇ ಮನೆಯಲ್ಲಿ 4 ಜನ, ಒಂದು ಮಗು, ತಾಯಿ ಮತ್ತು ಅವರು ಇರುವಂಥ 4 ಜನರಲ್ಲಿ ಇಷ್ಟು ಪ್ರಮಾಣದಲ್ಲಿ ಬಿಲ್ ಬಂದಿರೋದು ನಾವು ಯಾವಾಗ ಕಟ್ಟಬೇಕು ಅನ್ನೋದು ಒಂದು ಕಡೆ ಆಗಿದೆ. ನಮ್ಮದು ತಿಂಗಳ 0 ಬರ್ತಿತ್ತು ಸರ್. ಹೋದ ತಿಂಗಳ ನಾಲ್ಕನೇ ತಿಂಗಳಲ್ಲಿ 80 ರೂಪಾಯಿ ಬಂದಿತ್ತು ಸರ್. ಈ ತಿಂಗಳ ಮಾತ್ರ 2600 ಚಿಲ್ಲರೆ ಹಾಕಿರಿ ಸರ್. ಏನಿಲ್ಲ ಸರ್, 2 ಫ್ಯಾನ್, 1 ಫ್ಯಾನು, 3 ಲೈಟು ಅಷ್ಟೇ ಅದಾವೆ ಸರ್. ಮತ್ತೇನು ಒಂದು ಮಿಕ್ಸಿ ಐತೆ ಸರ್, ಅದು ನಮಗೆ ಅವಾಗ ಹಾಕ್ತಿರ್ತೀವಿ, ಭಾಳ ಹಾಕಂಗಿಲ್ಲ ನೋಡಿದ್ರೆ. ಇಲ್ಲ ಸರ್, ಬೆಳಗ್ಗೆಲಿಂತ್ರ ಕೆಲ್ಸಕ್ಕೆ ಹೋಗ್ತೀವಿ, ರಾತ್ರಿ ಅಷ್ಟೇ ನಾವು ಒಂದೇ ಫ್ಯಾನ್ ಹಾಕೋಣದು. ಏನಿಲ್ಲ ಸರ್, ಏನು ತಪ್ಪೈತೆ ಅನ್ನೋದು ಗೊತ್ತಾಗಲ್ದು. ಅವ್ರಿಗೆ ಹೋಗಿ ಭೇಟಿಯಾಗಿ ಬಂದ್ರೆ ಅವ್ರೇನು ಬಂದು ಇದು ಮಾಡೋಳ್ರು, ಇನ್ಕ್ವೈರಿ ಮಾಡೋಳ್ರು, ಎದಕ್ಕೆ ಹಿಂಗಾಯ್ತು, ಇಷ್ಟು ಎದಕ್ಕಂದು ಯಾಕೆ ಬಂತು ಅಂತ ಕೇಳೋಳ್ರು. ಬಂದು ಭೇಟಿಯಾಗಿ ಬಂದು 2 ಸಲ ಹೋಗಿ, ಆದರೆ ಅವ್ರು ಬರೋಳ್ರು, ಕೇಳೋಳ್ರು. ಅದೇ ಭಾಗ್ಯನಗರದಲ್ಲಿ ಇನ್ನೊಂದಿಷ್ಟು ನೇಕಾರ ಕುಟುಂಬದಲ್ಲಿರುವಂಥ ಒಬ್ಬರಿಗೆ ಕಳೆದ ತಿಂಗಳು ಅವರ ಬಳಕೆ ಇದರಲ್ಲಿ ಅವರ ಹಣದಲ್ಲಿ ಇನ್ನೂ 300ಕ್ಕೂ ಹೆಚ್ಚು ಹಣ ಅವರ ಖಾತೆಯಲ್ಲಿ ಜಮಾ ಇತ್ತು. ಆದರೆ ಈ ತಿಂಗಳು ಅದೆಲ್ಲವೂ ಸೇರಿ 1700 ರೂಪಾಯಿಯಷ್ಟು ಅವರಿಗೆ ಬಿಲ್ ಬಂದಿದೆ. ಈ ಹಣವನ್ನು ಸಹ ನಾವು ಯಾವ ರೀತಿ, ಯಾಕಂದರೆ ತೀರಾ ಏನು ಸಣ್ಣ ಮನೆಯಲ್ಲಿರೋ ಬದುಕೋರಿಗೆ ಈಗ 1000 ಗಟ್ಟಲೆ ಹಣ ಬರ್ತಾ ಇರೋದು ಅವರಲ್ಲಿ ಏನು ಒಂದಿಷ್ಟು ಆತಂಕಕ್ಕೆ ಮಾಡಿದೆ. ಜೊತೆಗೆ ಏನು ಗ್ಯಾರಂಟಿ ಯೋಜನೆಯಲ್ಲಿ ನಾವು ಉಚಿತ ಅನ್ನುವಂಥ ಇತ್ತು, ಆದರೆ ಇರುವಂಥ ನಿಗದಿತ ವಿದ್ಯುತ್ ಪ್ರಮಾಣ ಬಳಸಿದ್ರು ಸಹ ಅಧಿಕ ಪ್ರಮಾಣದಲ್ಲಿ ಈಗ ವಿದ್ಯುತ್ ಬಿಲ್ ಬರ್ತಾ ಇರೋದು ಇಲ್ಲಿ ಗ್ಯಾರಂಟಿ ಯೋಜನೆ ಬಗ್ಗೆ ಗ್ರಾಹಕರಲ್ಲಿ ಒಂದು ಅಸಮಾಧಾನ ಉಂಟು ಮಾಡಿದೆ. ಇದು ಕೇವಲ 1-2 ಉದಾಹರಣೆ ಆಗಿರ್ಬೋದು. ಇಡೀ ಕೊಪ್ಪಳ ಜಿಲ್ಲೆ ಆಗಿರ್ಬೋದು ಮತ್ತು ಭಾಗ್ಯನಗರದಲ್ಲಿ ಕೊಂಡಾಗ ಹಲವಾರು ಕುಟುಂಬಗಳಿಗೆ ಈಗಾಗಲೇ ಇದೇ ತಿಂಗಳಲ್ಲಿ 1000ಕ್ಕಿಂತ ಅಧಿಕ ಪ್ರಮಾಣದಲ್ಲಿ ಬಿಲ್ ಬಂದಿರೋದು, ವಿದ್ಯುತ್ ಬಿಲ್ ಬಂದಿರೋದು ಅವರಿಗೆ ಇದು ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇದೆ ಅಥವಾ ಇದನ್ನು ಗ್ರಾಹಕರ ಮೇಲೆ ಹೊರೆ ಆಗ್ತಾ ಇದ್ದಾರೆ ಅನ್ನುವಂಥ ಅನುಮಾನ ವ್ಯಕ್ತ ಆಗ್ತಾ ಇದೆ. ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸುವಂಥ ಸಂದರ್ಭದಲ್ಲಿ ಈ ರೀತಿ ಯದ್ವಾತದ್ವಾ ಬಿಲ್ ಬರ್ತಾ ಇರೋದು, ಏನು ವಿದ್ಯುತ್ ಬಿಲ್ ಬರ್ತಾ ಇರೋದ್ರಿಂದ ಗ್ರಾಹಕರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಜೊತೆಗೆ ಮುಂದೆ ಏನು ಮಾಡಬೇಕನ್ನುವಂಥ ಗೊತ್ತಿಲ್ಲದೆ ಅವರು ಪರದಾಡುವಂತಾಗಿದೆ. ನಮ್ಮದು ಬಿಲ್ 00 ಬರ್ತಿತ್ತು ರೀ. ಈಗೇನೈತೆ ರೀ 300-400 ರೂಪಾಯಿ ಬರ್ತಿತ್ತು, ಅದು ಕಟ್ಕೊಂತ ಇದ್ದೀವಿ ರೀ. ಹೋದ ತಿಂಗಳು ಬಿಲ್ ಕಟ್ಟಕ್ಕೆ ಹೋದ್ರೆ 300 ರೂಪಾಯಿ ನಿಮ್ಮ ಜಮಾ ಆಯ್ತಪ್ಪ, ಕಟ್ಟಬೇಡ ಅಂತ ಒಳಗೆ ಕಳಿಸಿದ್ರಿ ರೀ. ಈ ತಿಂಗಳು ಟೋಟಲಾಗಿ 1352 ರೂಪಾಯಿ ಬಂದೈತೆ ರೀ. ಹಿಂಗೆ ಯಾಕ್ರಿ ಸರ್ ಅಂದ್ರೆ, ಇಲ್ಲ ವಿಡಿಯೋ ಮಾಡಿ ಕೆಟ್ಟು ಕಳಿಸ್ರಿ, ಚೆಕ್ಕಿಂಗಿಗೆ ಬರ್ತಾರಂತ ಹೇಳಿದ್ರಿ. ಮತ್ತು ಆ ಪ್ರಕಾರ ನಾವು ವಿಡಿಯೋ ಮಾಡಿ ಅಲ್ಲಿ KEBಗೆ ಮುಟ್ಟಿಸಿ ಬಂದೀವಿ ರೀ. ಮುಟ್ಟಿಸಿ ಬಂದರೆ ನಾಳೆ ಬರ್ತಾರೆ ಚೆಕ್ಕಿಂಗ್ಗೆ ಅಂತ ಹೇಳಿದ್ರಿ ರೀ. ತಿರ್ಗಾ 1 ವಾರ ಯಾಕೆ ಬಂತು ರೀ, ಇನ್ನೂ ಬಂದಿಲ್ಲ ರೀ ಅವರು. ದುಡ್ಡು ಕಟ್ಟಿ ಬಂದೀವಿ ರೀ ಸರ್, ಯಾಕಂದ್ರೆ ಲಾಸ್ಟ್ ಡೇಟ್ ಆದ ಮತ್ತು ಇಂಟ್ರೆಸ್ಟ್ ಬೀಳುತ್ತೆ ಅಂತ ಕಟ್ಟಿ ಬಂದುಬಿಟ್ಟಿವಿ ರೀ. ನಾವು ನೇಕಾರ ರೀ, ಡೈಲಿ ದುಡಿಯೋದು 200-250 ದುಡ್ತೀವಿ. ಅದ್ರಾಗ ನಾವು ಜೀವನ ನಡೆಸ್ಬೇಕು ರೀ. ಯಾಕಂದ್ರೆ ಮನೆ ಬಾಡಿಗೆ ಕೊಟ್ಟು ಎಲ್ಲ ಕೊಟ್ಟು ಜೀವನ ನಡೆಸ್ಬೇಕು ರೀ. ಅಂಥದ್ರಾಗ ಮತ್ತು ಇನ್ನು ಇದು ಬರುತ್ತೆ ಅಂತೇಳಿ ಸಾವ್ಕಾರ ಹತ್ರ ಅಡ್ವಾನ್ಸ್ ಇಟ್ಸ್ಕೊಂಬಂದು ಕಟ್ಟಿ ಬಂದುಬಿಟ್ಟಿವಿ ರೀ. ಈ ಬಂದು ಅವರು ಇಲ್ಲಿರುವಂಥ ಕೊಪ್ಪಳದ ಜೆಸ್ಕಾಂ ಅಧಿಕಾರಿಗಳು ಭೇಟಿ ಮಾಡಿದಾಗ ಅವರು ಕೆಲವು ಜನರಿಗೆ ವಿಡಿಯೋ ಮಾಡೋಕ್ಕೆ ಏನು ಮೀಟ್ರನ್ನ ವಿಡಿಯೋ ಮಾಡಿ ತೋರಿಸಿ ಆಮೇಲೆ ಅದನ್ನು ಸರಿಪಡಿಸ್ತೀವಿ ಅನ್ನೋದು ಒಂದು ಹೇಳಿದ್ರು. ಮತ್ತು ಆಮೇಲೆ ಬಂದು ಭೇಟಿ ಆಗ್ತೀವಿ ಅಂತ ಹೇಳಿದ್ರು. ಮನೆಗೆ ಭೇಟಿ ಕೊಟ್ಟು ಅದು ಸರಿಪಡಿಸಬೇಕಾದಂಥದ್ದು ಜೆಸ್ಕಾಂ ಅಧಿಕಾರಿಗಳು ನೋಡದೇ ಇರುವಂಥ ಕಾರಣಕ್ಕಾಗಿ ಹಲವರಲ್ಲಿ ಈ ರೀತಿ ಯದ್ವಾತದ್ದ ಬಿಲ್ ಬಂದಿರೋದು. ಈಗ ತೀರಾ ಏನು ತಿಂಗಳಿಗೆ 2000-3000 ರೂಪಾಯಿ ದುಡಿಯುವಂಥ ಕುಟುಂಬಗಳಿಗೆ ಈಗ ಅಷ್ಟೇ ಪ್ರಮಾಣದಲ್ಲಿ ವಿದ್ಯುತ್ ಬಿಲ್ ಬಂದಿರೋ ಕಾರಣಕ್ಕಾಗಿ ಅವರು ಸಂಕಷ್ಟವನ್ನು ಎದುರಿಸ್ತಾರೆ. ಈ ಕುರಿತು ಏನು ಗ್ಯಾರಂಟಿ ಯೋಜನೆಯನ್ನು ನೀಡುವಂಥ ಸಂದರ್ಭದಲ್ಲಿ
ಆಗ್ತಾ ಇರುವಂಥ ಲೋಪದೋಷಗಳು ಸಹ ಒಂದಿಷ್ಟು ಸರಿಪಡಿಸಬೇಕಾದ್ದು ತೀರಾ ಅನಿವಾರ್ಯವಾಗಿದೆ. ಈಗ ಮುಂದಿನ ದಿನಗಳಲ್ಲಾದರೂ ಇದನ್ನು ಸರಿಪಡಿಸ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಷಣ ಪಾಚಲಪುರ್, ನ್ಯೂಸ್ 18 ಕೊಪ್ಪಳ.